ಯಾಕೋ ಈ ಮೀಡಿಯಾಗಳು ಡಿಬಾಸ್ ದರ್ಶನ್ ವಿರುದ್ಧ ಬಿದ್ಮೇಲೆ ಒಂದೊಂದಾಗಿ ಅವರ ಬುಡಕ್ಕೇನೆ ಕೊಡ್ಲೇಟು ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ಬೇರೆಯವ್ರ ಬಗ್ಗೆ ಬೊಗಳೆ ಬಿಡ್ತಿದ್ದ ಈ ಮೀಡಿಯಾ ಪರ್ಸನ್ಸ್ ಗಳ ವಿರುದ್ಧನೇ ಈಗ ಬ್ರೇಕಿಂಗ್ ನ್ಯೂಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಈಗ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನ ಬುಡಕ್ಕೆ ಬಂದಿದೆಯಂತೆ ಗ್ರಾಚಾರ. ಆಲ್ರೈಟ್, ಮುಂದಕ್ಕೆ ಹೋಗೋಣ ಅಂತಿದ್ದ ರಂಗಣ್ಣ ಮುಂದಕ್ಕೂ ಹೋಗಕ್ಕಾಗದೆ ಹಿಂದಕ್ಕೂ ಹೋಗಕ್ಕಾಗದೆ ಸ್ತಬ್ಧನಾಗಿ ಲಾಕ್ ಆಗೋ ಸಮಯ ಬರ್ತಾ ಇದೆಯಂತೆ ಕಣ್ರಪ್ಪ. ನಮ್ಮ ಸೋಷಿಯಲ್ ಹೀರೋ ಜಗದೀಶ್ ಲಾಯರ್ ಬಿಚ್ಚಿಡ್ತಾ ಇದ್ದಾರೆ ರಂಗಣ್ಣನ ಬಂಗಾರದ ಸಾಮ್ರಾಜ್ಯ. ಕರ್ನಾಟಕದ ಮಾಧ್ಯಮ ಲೋಕದ ದಿಗ್ಗಜ ಪಬ್ಲಿಕ್ ಟಿವಿ ರಂಗಣ್ಣನ ನಗ್ನ ರೂಪವನ್ನ ಬಟಾಬಯಲು ಮಾಡ್ತಿದ್ದಾರೆ ಜಗದೀಶ್ ಲಾಯರ್. ಹವಾ ಚಪ್ಪಲಿ ಆಗ್ತಾ ಇದ್ದಂತಹ ರಂಗಣ್ಣ ಈಗ ಬೆಂಚ್ ಕಾರ್ ರಂಗಣ್ಣ ಆಗಿದ್ದೇಗೆ. ಹವಾಯಿ ಚಪ್ಪಲಿ ರಂಗಣ್ಣ ಹೋಗಿ ಬೆಂಚ್ ರಂಗಣ್ಣ, ಬೆಂಚಿದ್ದ ಬಂಗಾರದ ಮಣ್ಣಿನ ರಂಗಣ್ಣ ಆಗಿದ್ದಾರೆ. ಬಂಗಾರದ ರಂಗಣ್ಣ ಆಗಿದ್ದೇಗೆ. ರಂಗಣ್ಣನ ರಂಗಾಯಣ ಪ್ರದರ್ಶನಕ್ಕೆ ಕ್ಷಣಗಣನೆ. ರಂಗಣ್ಣ ಮಾಡಿರೋ ಆಸ್ತಿ ಎಷ್ಟು, ರಂಗಣ್ಣ ಮಾಡಿರೋ ದುಡ್ಡೆಷ್ಟು, ಎಷ್ಟು ಕೋಟಿ ಗಳಿಸಿದ್ದಾರೆ ನಮ್ಮ ರಂಗಣ್ಣ. ರಂಗಣ್ಣ ಮಾಡಿರೋ ಡೀಲ್ಗಳು ಏನೇನು, 100 ಎಕರೆ ಜಮೀನು ಮಾಡಿದ್ದಾನ ರಂಗಣ್ಣ. ಯಾವ್ಯಾವ ಸಿಎಂಗಳ ಬಳಿ ರಂಗಣ್ಣ ಎಷ್ಟೆಷ್ಟು ದುಡ್ಡು ಮಾಡ್ತಾ ಇದ್ದ, ರಂಗಣ್ಣ ಎಲ್ಲೆಲ್ಲಿ ಹಣವನ್ನ ಬಚ್ಚಿಟ್ಟಿದ್ದಾನೆ, ಇವೆಲ್ಲವನ್ನು ರಿವೀಲ್ ಮಾಡ್ತಾ ಇದ್ದಾರೆ ಜಗದೀಶ್ ಲಾಯರ್. ಕೆಲವೇ ದಿನಗಳಲ್ಲಿ ಕರ್ನಾಟಕ ಈ ಮಾಧ್ಯಮ ಲೋಕ